Hello everyone, this is Manasa BT. Welcome to my channel Make It Happen. ಲಾಸ್ಟ್ ಕ್ಲಾಸಲ್ಲಿ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ತಿದ್ವಿ. ಈ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇವತ್ತು ಇಂಟಿಗ್ರೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ನೋಡೋಣ. ಈಗ ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂತ ಹೇಳಿದಾಗ ಆ್ಯಕ್ಚುಲಿ ಎಲ್ಲ ಒಂದೇ ಲೈನಲ್ಲಿ ಬರೋ ಥರ, ಓಕೆ, ಒಂದೇ ಲೈನಲ್ಲಿ ಬರ್ತಿದೆ ಅಂತ. ಸೊ ಫಸ್ಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಬರುತ್ತೆ, ಅದಾದಮೇಲೆ ಹೈಕೋರ್ಟ್ ಬರುತ್ತೆ, ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಬರುತ್ತೆ. ಸೊ ಇದನ್ನು ಸಬಾರ್ಡಿನೇಟ್ ಕೋರ್ಟ್ಸ್ ಅಂತಲೂ ಕರಿತೀವಿ, ಇಲ್ಲ ಲೋವರ್ ಕೋರ್ಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಇದರ ಎಲ್ಲದಕ್ಕೂ ಹೆಡ್ ಆಗಿ ವರ್ಕ್ ಮಾಡ್ತಿದೆ. ಅದರ ಅಂಡರಲ್ಲಿ ಹೈಕೋರ್ಟ್, ಅದರ ಅಂಡರಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್, ಈ ಥರ ಬರೋದು. ಸೊ ಇದನ್ನು ಇಂಟಿಗ್ರೇಟೆಡ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಸುಪ್ರೀಂ ಕೋರ್ಟ್ ಹೆಡ್ ಆಗಿರೋದ್ರಿಂದ ಇದ್ರದ್ದೇ ಲಾಸ್ಟ್ ಫೈನಲ್, ಈಗ ನೀವೇನೇ ವರ್ಡಿಕ್ಟ್ ಕೊಡ್ಬೋದು, ಅದು ಫೈನಲ್ ವರ್ಡಿಕ್ಟ್ ಕೊಡೋವಂಥದ್ದು ಸುಪ್ರೀಂ ಕೋರ್ಟ್. ಓಕೆ, ಸೊ ಫಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಏನೇ ಪ್ರಾಬ್ಲಮ್ ಇದ್ದರೂ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗ್ತೀರಾ. ಅದಾದಮೇಲೆ ಅಲ್ಲಿ ರಿಸಾಲ್ವ್ ಆಗಲಿಲ್ಲ ಅಂದರೆ ಹೈಕೋರ್ಟಲ್ಲಿ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್. ಓಕೆ, ಸೊ ಇಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಈಗ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಯಾವುದಾದ್ರೂ ಒಂದು ಲಾ ಫಾರ್ಮ್ ಆಗಿದ್ದರೆ, ಓಕೆ, ಸೊ ಅದು ಇಲ್ಲಿಯೂ ಅಪ್ಲೈ ಆಗ್ತಾ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಲಾ ಫಾರ್ಮ್ ಆಗಿದೆ ಅಂತ ಹೇಳಿದರೆ ಅದು ಹೈಕೋರ್ಟಲ್ಲೂ ಅಪ್ಲೈ ಆಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟಲ್ಲೂ ಅಪ್ಲೈ ಆಗ್ತಾ ಇದೆ. ಸೊ ಇಲ್ಲಿ ಇಂಟಿಗ್ರೇಟೆಡ್ ಆಗಿ ವರ್ಕ್ ಮಾಡ್ತಾ ಇದೆ. ಓಕೆ, ಈಗ ಇಲ್ಲಿ ನೋಡುವಾಗ, ಸೊ ಇದು ಸುಪ್ರೀಂ ಕೋರ್ಟ್ ಅಂತ ಹೇಳೋದು ಸೆಂಟ್ರಲ್ ಬರುತ್ತೆ ಅಲ್ವಾ, ಇದೆರಡು ಸ್ಟೇಟಲ್ಲಿ ಬರುತ್ತೆ. ಸೊ ಸ್ಟೇಟ್ ಲಾನೂ ಅಪ್ಲೈ ಆಗ್ತಿದೆ, ಸೆಂಟ್ರಲ್ ಲಾನೂ ಅಪ್ಲೈ ಆಗ್ತಿದೆ ಜುಡಿಷಿಯರಿಲಿ. ಸೊ ಇದನ್ನು ನಾವು ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ, ಈಗ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಗಿದೆ ಅಂತ ಹೇಳಿದರೆ ನಾವು ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟ್ಗೆ ಹೋಗಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಇಲ್ಲ, ಡೈರೆಕ್ಟಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಒಂದು. ಸೊ ಇದೆಲ್ಲ ಬಂದು ಇಂಟಿಗ್ರೇಟೆಡ್ ಜುಡಿಷಿಯರಿ ಸಿಸ್ಟಮ್ ಅಂಡರಲ್ಲಿ ಬರುತ್ತೆ. ಸೊ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂದರೆ ಹೇಗೆ, ಯಾಕೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಹೇಳ್ತೀವಿ ಅಂದರೆ, ಇಲ್ಲಿ ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ಇವ್ರು ಯಾರೂ ಇಂಟರ್ಫಿಯರ್ ಆಗಲ್ಲ. ಓಕೆ, ಸೊ ಏನೇ ಜುಡಿಷಿಯರಿ ಜಡ್ಜ್ಮೆಂಟ್ ಕೊಟ್ಟಿರುತ್ತಲ್ವಾ, ಜಡ್ಜ್ಮೆಂಟ್ನ ಇವರು ಎಲ್ಲಿಯೂ ಡಿಸ್ಕಸ್ ಮಾಡೋ ಹಾಗಿಲ್ಲ. ಇದ್ರ ಬಗ್ಗೆ ಏನು ಮೀಟಿಂಗ್ ಆಗಲಿ ಅಥವಾ ಡಿಸ್ಕಸ್ ಮಾಡೋದಾಗಲಿ ಈ ಥರ ಮಾಡೋಂಗಿಲ್ಲ ಜುಡಿಷಿಯರಿದು ಲೆಜಿಸ್ಲೇಚರಲ್ಲಿ. ಸೊ ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಕನ್ಸಾಲಿಡೇಟೆಡ್ ಫಂಡಿಂದ, ಇಂಡಿಯಾದು ಕನ್ಸಾಲಿಡೇಟೆಡ್ ಫಂಡ್ ಇರುತ್ತಲ್ಲ, ಅದರಿಂದ ಇವರಿಗೆ ಸ್ಯಾಲ್ರಿ ಕೊಡ್ತಿರ್ತಾರೆ. ಓಕೆ, ಸೊ ಜಾಬ್ ಸೆಕ್ಯೂರಿಟಿ ಇದೆ ಇದರಲ್ಲಿ, ಫಿಕ್ಸ್ಡ್ ಸರ್ವಿಸ್ ಕಂಡೀಷನ್ ಬರುತ್ತೆ. ಜಾಬ್ ಸೆಕ್ಯೂರಿಟಿ ಅಂತ ಹೇಳಿದರೆ ಸೆಕ್ಯೂರಿಟಿ ಆಫ್ ಟೆನರ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಇರೋದ್ರಿಂದ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಓಕೆ, ಮತ್ತು ಸಪ್ರೇಷನ್, ಅದೇ ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ಅವರು ಸಪ್ರೇಟ್ ಆಗಿದ್ದಾರೆ. ಸೊ ಇದು ಎರಡು ಒಟ್ಟಿಗೆ ಇಲ್ಲ, ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಈ ಥರ ನಾವು ಒಟ್ಟಿಗೆ ನೋಡೋ ಹಾಗಿಲ್ಲ, ಇಲ್ಲಿ ಸಪ್ರೇಟಾಗಿ ನೋಡ್ತೀವಿ. ಸೊ ಇದೆಲ್ಲ ಇಂಡಿಪೆಂಡೆಂಟ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಫಂಡಮೆಂಟಲ್ ರೈಟ್ಸ್ ನೋಡೋಣ. ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಕೆಲವೊಂದು ರೈಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಆರ್ಟಿಕಲ್ 14ಇಂದ 18ವರೆಗೂ ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 19ಇಂದ 22ವರೆಗೂ ರೈಟ್ ಟು ಫ್ರೀಡಮ್, 23ಇಂದ 24ವರೆಗೂ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, 25ಇಂದ 28 ಇದು ಫ್ರೀಡಮ್ ಆಫ್ ರಿಲಿಜಿಯನ್ ಕೊಟ್ಟಿದ್ದಾರೆ, ಆ್ಯಂಡ್ 29ಇಂದ 30 ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಓಕೆ, ಆ್ಯಂಡ್ ಲಾಸ್ಟ್ 32 ಇದೆ, 32ಅಲ್ಲಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ನೀವು ಫಂಡಮೆಂಟಲ್ ರೈಟ್ಸ್ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೀವು ನೋಡ್ಕೊಳ್ಬೋದು, ಅದರಲ್ಲಿ ನಿಮಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫಂಡಮೆಂಟಲ್ ರೈಟ್ಸಿಂದ ಏನು ಯೂಸ್ ಇದೆ ಅಂತ ಹೇಳಿದರೆ, ಇದು ಪೊಲಿಟಿಕಲ್ ಡೆಮೋಕ್ರಸಿನ ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಲಿಮಿಟೇಷನ್ ಇದೆ, ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ಅವರು ಫಂಡಮೆಂಟಲ್ ರೈಟ್ಸ್ ಮೇಲೆ ಜಾಸ್ತಿ ಇವರು ಇನ್ವಾಲ್ವ್ ಆಗೋಕ್ಕಾಗಲ್ಲ. ಓಕೆ, ಮತ್ತು ರಿಟ್ನ ನಾವು ಅಪ್ಲೈ ಮಾಡ್ಬೋದು. ರಿಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ರಿಟರ್ನ್ ಕಮ್ಯಾಂಡ್ ಕೋರ್ಟಿಂದ ಕೊಡೋದು. ಓಕೆ, ಸೊ ಏನಾದರೂ ಫಂಡಮೆಂಟಲ್ ರೈಟ್ಗೆ ವೈಲೇಟ್ ಆಗ್ತಿದೆ, ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಸೊ ಕೋರ್ಟಿಂದ ಒಂದು ಕಮ್ಯಾಂಡ್ ಮಾಡ್ಬೋದು. ಓಕೆ, ಸೊ ಈ ಥರ ಮಾಡಿ ಈ ಥರ ಮಾಡಬೇಡಿ ಅಂತ ಹೇಳಿ ಅವರು ಕಮ್ಯಾಂಡ್ ಮಾಡೋ ಥರ, ಅದನ್ನು ರಿಟ್ ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ಟೈಪ್ಸ್ ಆಫ್ ರಿಟ್ಸ್ ಇದೆ, ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಯಿಬಿಷನ್,
ಸೆರ್ಶ್ಯೂರ್ ಎನ್ಕ್ವೈರಂಟು ಅಂತೆಲ್ಲ ಇದೆ. ಸೊ ಇದನ್ನು ನಾನು ರಿಟ್ಸ್ ಅಂತ ಮಾಡ್ತೀನಲ್ಲ, ಆಗ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಾಟ್ ಆಬ್ಸಲ್ಯೂಟ್. ಈ ಫಂಡಮೆಂಟಲ್ ರೈಟ್ಸ್ ನಾಟ್ ಆಬ್ಸಲ್ಯೂಟ್ ಅಂತ ಹೇಳ್ತೀವಿ ಇದನ್ನು. ಅಂದರೆ ನಮಗೆ ರೈಟ್ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಅಲ್ಲ. ಓಕೆ, ಸೊ ಇದರಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆ, ರೆಸ್ಟ್ರಿಕ್ಷನ್ ಇದೆ. ಅದಾದಮೇಲೆ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್. ಅದೇ ನಾಟ್ ಆಬ್ಸಲ್ಯೂಟ್ ಅಂತ ಹೇಳಿದರೆ ಇದರಲ್ಲಿ ಕೆಲವೊಂದು ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅಪ್ಲೈ ಆಗುತ್ತೆ ಅಂತ. ಓಕೆ, ಅದಾದಮೇಲೆ ಇದು ಫಂಡಮೆಂಟಲ್ ರೈಟ್ಸ್ ಎಲ್ಲ ಟೈಮು ಇರುತ್ತಾ ಅಂತ ಹೇಳಿದ್ರೆ ಇಲ್ಲ. ಕೆಲವೊಂದು ಟೈಮಲ್ಲಿ, ಅಂದರೆ ಈ ಎಮರ್ಜೆನ್ಸಿ ಆಗುತ್ತಲ್ಲ ಇಂಡಿಯಾದಲ್ಲಿ, ಸೊ ಎಮರ್ಜೆನ್ಸಿ ಇರಬೇಕಾದ್ರೆ ಸಸ್ಪೆಂಡ್ ಆಗುತ್ತೆ. ಬಟ್ ಆರ್ಟಿಕಲ್ 20 ಮತ್ತು 21 ಬಿಟ್ಟು ಓಕೆ ಸಸ್ಪೆಂಡ್ ಆಗುತ್ತೆ. ಸೊ ಫಂಡಮೆಂಟಲ್ ರೈಟ್ಸ್ ವಿಡಿಯೋ ಇದೆಯಲ್ಲ, ಅದರಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ. 2021 ಎಕ್ಸಾಕ್ಟಾಗಿ ಏನು ಅಂತ ಹೇಳಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಂಡಮೆಂಟಲ್ ಡ್ಯೂಟೀಸ್ ಮತ್ತು ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮತ್ತು ಸೆಕ್ಯುಲರ್ ಸ್ಟೇಟ್ ಆದರೆ ನೋಡೋಣ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಸಪೋರ್ಟ್ ಮಾಡಿದರೆ ನಾನು ಜಾಸ್ತಿ ವೀಡಿಯೋಸ್ ತರ್ತಾ ಇರ್ಬೋದು. ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ, ಎಲ್ಲ ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ ವೀಡಿಯೋಸ್ನ. ಥ್ಯಾಂಕ್ ಯು. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡ್ಬೋದು.